Hello students, welcome to C++ class. Today in this class we are going to discuss about default arguments. What is meant by default arguments? ನಿಮಗೆಲ್ಲ ತಿಳಿದೇ ಇದೆ, ಯಾವುದಾದ್ರೂ ಒಂದು ಫಂಕ್ಷನ್ ಕಾಲ್ ಆದಾಗ ಆ ಫಂಕ್ಷನ್ ಕಾಲ್ನಲ್ಲಿ ನಾವು ಆರ್ಗ್ಯುಮೆಂಟ್ಸ್ಗಳನ್ನು ಸ್ಪೆಸಿಫೈ ಮಾಡಿರ್ತೀವಿ. ಕಂಟ್ರೋಲ್ ಅಲ್ಲಿಂದ ಫಂಕ್ಷನ್ ಡೆಫಿನೇಷನ್ಗೆ ಬರುತ್ತೆ. ಪ್ಯಾರಾಮೀಟರ್ಸ್ಗಳಲ್ಲಿ ಆ ಆರ್ಗ್ಯುಮೆಂಟ್ಸ್ ಏನಾಗುತ್ತೆ, ಕಾಪಿ ಆಗುತ್ತೆ. ನಂತರ ಫಂಕ್ಷನ್ ಡೆಫಿನೇಷನ್, ಫಂಕ್ಷನ್ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಅಂದರೆ ಫಂಕ್ಷನ್ ಡಿಕ್ಲರೇಷನ್ನಲ್ಲಿ ನಾವು ಯಾವುದಾದ್ರೂ ಒಂದು ಆರ್ಗ್ಯುಮೆಂಟನ್ನು ಡಿಫಾಲ್ಟ್ ಆಗಿ ತೊಗೊಂಡ್ಬಿಡ್ತೀವಿ, ಅದಕ್ಕೆ ಅಲ್ಲೇ ವ್ಯಾಲ್ಯೂನ ಅಸೈನ್ ಮಾಡಿಬಿಡ್ತೀವಿ. ಫಂಕ್ಷನ್ ಕಾಲ್ ಮಾಡಿದಾಗ ನಾವು ಆ ಆರ್ಗ್ಯುಮೆಂಟನ್ನು ಸ್ಪೆಸಿಫೈ ಮಾಡೋಕ್ಕೆ ಹೋಗೋದಿಲ್ಲ, ಓನ್ಲಿ ರಿಮೈನಿಂಗ್ ಆರ್ಗ್ಯುಮೆಂಟ್ಸ್ ಅಷ್ಟೇ ಸ್ಪೆಸಿಫೈ ಮಾಡ್ತೀವಿ. ಅವಾಗ ಏನಾಗುತ್ತೆ, ಆ ಆರ್ಗ್ಯುಮೆಂಟ್ ಏನು ಡಿಫಾಲ್ಟ್ ಆಗಿ ತೊಗೊಂಡಿರ್ತೀವಲ್ಲ ಅದು ಆಟೋಮೆಟಿಕಲಿ ಆ ಫಂಕ್ಷನ್ ಡೆಫಿನೇಷನ್ನಿಗೆ ಪಾಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಿ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್. ಯಾವುದಾದ್ರೂ ಒಂದು ಫಂಕ್ಷನ್ ಡಿಕ್ಲರೇಷನ್ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಫ್ಲೋಟ್, ಅಮೌಂಟ್, ಫ್ಲೋಟ್, ಪ್ರಿನ್ಸಿಪಲ್, int, period, rate 0.15. ಫಂಕ್ಷನ್ ಡಿಕ್ಲರೇಷನ್ ಈ ರೀತಿ ಇದೆ. ಹಾಗಾದ್ರೆ ಇದರಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಇದಾವೆ? ಪ್ರಿನ್ಸಿಪಲ್ ಅನ್ನೋದು ಒಂದು ಆರ್ಗ್ಯುಮೆಂಟ್, ಪೀರಿಯಡ್ ಅನ್ನೋದು ಒಂದು ಆರ್ಗ್ಯುಮೆಂಟ್. ಪ್ರಿನ್ಸಿಪಲ್ ಈಸ್ ಆಫ್ ಡಾಟಾ ಟೈಪ್ ಫ್ಲೋಟ್, ಪೀರಿಯಡ್ ಈಸ್ ಆಫ್ ಡಾಟಾ ಟೈಪ್ ಇಂಟ್. ಮತ್ತೆ ಇನ್ನೊಂದು ಆರ್ಗ್ಯುಮೆಂಟ್ ಇಂದ ನಾವು ತಗೊಂಡಿದ್ದೀವಿ. ಓಕೆ, ಸಿ ಎಕ್ಸ್ಕ್ಯೂಸ್ ಮೀ, ಅಲ್ಲಿ ಬೋರ್ಡ್ ನಲ್ಲಿ ಸ್ಪೇಸ್ ಇಲ್ಲ ಅಂತ ನಾನು ಕೆಳಗಡೆ ಬರೆದಿದ್ದೀನಿ. ಫ್ಲೋಟ್ ಅಮೌಂಟ್ ಫಂಕ್ಷನ್ ನಲ್ಲಿ ಪ್ರಿನ್ಸಿಪಲ್ ಅಂತ ಒಂದು ಆರ್ಗ್ಯುಮೆಂಟ್ ಇದೆ, ಪೀರಿಯಡ್ ಅಂತ ಆರ್ಗ್ಯುಮೆಂಟ್ ಇದೆ, ಮತ್ತೆ ಆರ್ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿ ನಾವು ಆರ್ ಅನ್ನೋದನ್ನ ಫಂಕ್ಷನ್ ಡಿಕ್ಲರೇಷನ್ ಅಲ್ಲೇ ಅಸೈನ್ ಮಾಡಿಬಿಟ್ಟಿದ್ದೀವಿ ವ್ಯಾಲ್ಯೂ. ಅವಾಗ ಏನಾಗುತ್ತೆ, ಅದು ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಗುತ್ತೆ. ಇದ್ರ ಫಂಕ್ಷನ್ ಕಾಲ್ ಯಾವ ರೀತಿ ಬರುತ್ತೆ? ಇಲ್ಲಿ ನೋಡಿ, ಫಂಕ್ಷನ್ ಕಾಲ್ ನಲ್ಲಿ ಎರಡೇ ಆರ್ಗ್ಯುಮೆಂಟ್ ಸ್ಪೆಸಿಫೈ ಮಾಡಿದೀವಿ. ಒಂದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 5000, ಇನ್ನೊಂದು ಪೀರಿಯಡ್ ಎಷ್ಟು 7 ಇಯರ್ಸ್ ಅಂತ. ಅದರ ರೇಟ್ ಆಫ್ ಇಂಟ್ರೆಸ್ಟ್ 0.15 ಇರುತ್ತೆ. ಯಾವಾಗ ಫಂಕ್ಷನ್ ಅಲ್ಲಿ ಈ ಫಂಕ್ಷನ್ ಕಾಲ್ ಆಗುತ್ತೆ ಅವಾಗ ಓನ್ಲಿ these two arguments are sent to the function definition, and by default it takes the value of r as 0.15 and calculates the function body.
ಎಕ್ಸಿಕ್ಯೂಟ್ಸ್ ದ ಫಂಕ್ಷನ್ ಬಾಡಿ ಕ್ಯಾಲ್ಕುಲೇಟ್ಸ್ ದ ಅಮೌಂಟ್. ಓಕೆ, ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಡಿಫಾಲ್ಟ್ ಆರ್ಗ್ಯುಮೆಂಟ್ ನ ನಾವು ಫಂಕ್ಷನ್ ಕಾಲ್ ಅಲ್ಲಿ ಸ್ಪೆಸಿಫೈ ಮಾಡಕ್ಕೆ ಹೋಗೋದಿಲ್ಲ. ಫಂಕ್ಷನ್ ಡಿಕ್ಲರೇಷನ್ ನಲ್ಲೇ ಡಿಫಾಲ್ಟ್ ಆರ್ಗ್ಯುಮೆಂಟ್ ನಾವು ಒಂದು ವ್ಯಾಲ್ಯೂ ಕೊಟ್ಟು ಏನ್ ಮಾಡ್ಬಿಟ್ಟಿರ್ತೀವಿ, ಅಸೈನ್ ಮಾಡ್ಬಿಟ್ಟಿರ್ತೀವಿ. ಯಾವಾಗ ಫಂಕ್ಷನ್ ಕಾಲ್ ಆಗುತ್ತೆ ಅವಾಗ ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನು ಪಾಸ್ ಆಗೋದಿಲ್ಲ. ಓನ್ಲಿ ಅದರ್ ಆರ್ಗ್ಯುಮೆಂಟ್ಸ್ ಏನಾಗುತ್ತೆ ಪಾಸ್ ಆಗುತ್ತೆ ಮತ್ತೆ ಪ್ಯಾರಾಮೀಟರ್ಸ್ ನಲ್ಲಿ ಕಾಪಿ ಆಗುತ್ತೆ. ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಟೋಮೆಟಿಕ್ ಆಗಿ ಫಂಕ್ಷನ್ ಡೆಫಿನೇಷನ್ ಗೆ ಹೋಗುತ್ತೆ. ಓಕೆ, ಈಗ ಯಾವ್ದಾದ್ರು ಒಂದು ಫಂಕ್ಷನ್ ಡಿಕ್ಲರೇಷನ್ ನಲ್ಲಿ ಒಂದು ಆರ್ಗ್ಯುಮೆಂಟ್ ನಾವು ಡಿಫಾಲ್ಟ್ ಮಾಡಬೇಕು ಅಂದ್ರೆ ಅದನ್ನ ಏನ್ ಮಾಡ್ತೀವಿ, ಲೆಫ್ಟ್ ಸೈಡ್ ಇಂದ ಬರ್ಕೊಂಡು ಬರ್ತೀವಿ. ಯಾವ ಸೈಡ್ ಇಂದ? ಲೆಫ್ಟ್ ಸೈಡ್ ಇಂದ ಬರ್ಕೊಂಡು ಬರ್ತೀವಿ. ಓಕೆ, ಇಲ್ಲಿ ನಾವು ಪೀರಿಯಡ್ ಅನ್ನ ಡಿಫಾಲ್ಟ್, ಪ್ರಿನ್ಸಿಪಲ್ ಅನ್ನ ಡಿಫಾಲ್ಟ್ ಮಾಡಬೇಕಾಗಿತ್ತು. ಆರ್ ಅನ್ನ ಇಲ್ಲ ಅಂತ ಅನ್ನೋದಾದ್ರೆ ಪ್ರಿನ್ಸಿಪಲ್ ಅನ್ನ ಏನ್ ಮಾಡ್ತೀವಿ, ಲೆಫ್ಟ್ ಸೈಡ್ ಅಲ್ಲಿ ಡಿಕ್ಲರೇಷನ್ ಮಾಡ್ಕೊಳ್ತೀವಿ. ಎಟ್ ದ ಲಾಸ್ಟ್ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಆರ್ ಇನಿಷಿಯಲೈಸ್ಡ್ at the last of the function declaration. ಓಕೆ, ಫಂಕ್ಷನ್ ಡಿಕ್ಲರೇಷನ್ ಅಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಇರ್ತಾವಲ್ಲ ಅದು ಲಾಸ್ಟ್ ಅಲ್ಲಿ ಡಿಫಾಲ್ಟ್ ಆರ್ಗ್ಯುಮೆಂಟ್ ನ ನಾವೇನ್ ಮಾಡ್ತೀವಿ, ಡಿಕ್ಲೇರ್ ಮಾಡ್ತೀವಿ, ಇನಿಷಿಯಲೈಸ್ ಮಾಡ್ತೀವಿ. ಡಿಕ್ಲೇರ್ ಮಾಡಿ ಇನಿಷಿಯಲೈಸ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಫಂಕ್ಷನ್ ಕಾಲ್ ಕನ್ಸಿಸ್ಟ್ ಆಫ್ ಓನ್ಲಿ 2 ಆರ್ಗ್ಯುಮೆಂಟ್ಸ್, 5000 and 7. 5000 means principal, 7 means period. ಆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ನಾವು ಸ್ಪೆಸಿಫೈ ಮಾಡೇ ಇಲ್ಲ, ಆದ್ರೂ ಕೂಡ ಫಂಕ್ಷನ್ ಬಾಡಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಯಾಕೆ? ಅದು ಡಿಫಾಲ್ಟ್ ಆಗಿ ಫಂಕ್ಷನ್ ಬಾಡಿಗೆ ಹೋಗಿರುತ್ತೆ. ಓಕೆ, ಇದಕ್ಕೆ ನಾವು ಏನಂತ ಹೇಳ್ತೀವಿ, ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲ ನಾವೇನಾದ್ರೂ ಇನ್ನು ಓವರ್ ರೈಟ್ ಮಾಡಬೇಕು, ಡಿಫಾಲ್ಟ್ ಆರ್ಗ್ಯುಮೆಂಟ್ ಅನ್ನ ಓವರ್ ರೈಟ್ ಮಾಡಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಚೇಂಜ್ ಮಾಡಬೇಕು. ಅವಾಗ ಏನ್ ಮಾಡ್ತೀವಿ, ಆರ್ಗ್ಯುಮೆಂಟ್ ವ್ಯಾಲ್ಯೂ ಅನ್ನು ಸ್ಪೆಸಿಫೈ ಮಾಡ್ತೀವಿ ಫಂಕ್ಷನ್ ಕಾಲ್ ಅಲ್ಲಿ. ಇವಾಗ ಇದೇನಾಯ್ತು, ಫಂಕ್ಷನ್ ಕಾಲ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಓವರ್ ರೈಟ್ ಆಯ್ತು. ಓಕೆ, ಇಲ್ಲ ನಮಗೆ ಓವರ್ ರೈಟ್ ಮಾಡೋದು ಬೇಡ, ನಾವು ಡಿಫಾಲ್ಟ್ ಆರ್ಗ್ಯುಮೆಂಟ್ ಯಾವ ರೀತಿ ಇನಿಷಿಯಲೈಸ್ ಮಾಡ್ಕೊಂಡಿದೀವಿ ಅದೇ ವ್ಯಾಲ್ಯೂನ ಕಳಿಸ್ಬೇಕು ಅನ್ನೋದಾದ್ರೆ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ. ನಾವು ಓನ್ಲಿ ನಾರ್ಮಲ್ ಪ್ಯಾರಾಮೀಟರ್ಸ್ ಆರ್ಗ್ಯುಮೆಂಟ್ಸ್ ಅಷ್ಟೇ ಏನ್ ಮಾಡ್ತೀವಿ, ಪಾಸ್ ಮಾಡ್ತೀವಿ. ಓಕೆ, ನೋಡಿ ಒಂದೆರಡು ಪಾಯಿಂಟ್ಸ್ ಹೇಳ್ತೀನಿ. C++ allows us to call a function without specifying all its arguments. ಎಲ್ಲ ಆರ್ಗ್ಯುಮೆಂಟ್ಸ್ ಸ್ಪೆಸಿಫೈ ಮಾಡೇ ಕಾಲ್ ಮಾಡಬೇಕು ಅನ್ನೋದೇನಿಲ್ಲ. ವಿತೌಟ್ ಸ್ಪೆಸಿಫೈಯಿಂಗ್ ಆಲ್ ಇಟ್ಸ್ ಆರ್ಗ್ಯುಮೆಂಟ್ಸ್ ಆಲ್ಸೋ C++ calls the function. In such cases the function assigns a default value. ಅಂತ ಕೇಸ್ ನಲ್ಲಿ ಫಂಕ್ಷನ್ ಏನ್ ಮಾಡಿರುತ್ತೆ, ಡಿಫಾಲ್ಟ್ ವ್ಯಾಲ್ಯೂ ಅನ್ನ ಅಸೈನ್ ಮಾಡಿರುತ್ತೆ ಟು ದ ಪ್ಯಾರಾಮೀಟರ್ which does not have a matching argument in the function call. ಫಂಕ್ಷನ್ ಕಾಲ್ ಅಲ್ಲಿ ಅದಕ್ಕೆ ಮ್ಯಾಚಿಂಗ್ ಆರ್ಗ್ಯುಮೆಂಟ್ ಇರೋದಿಲ್ಲ. ಇಲ್ಲಿ ಏನಾಗುತ್ತೆ, ದ ಕಂಪೈಲರ್ ಲುಕ್ಸ್ ಎಟ್ ದ ಪ್ರೋಟೋಟೈಪ್. ಫಂಕ್ಷನ್ ಡಿಕ್ಲರೇಷನ್ ನೋಡುತ್ತೆ ಕಂಪೈಲರ್ ಟು ಸಿ ಹೌ ಮೆನಿ ಆರ್ಗ್ಯುಮೆಂಟ್ಸ್ ಎ ಫಂಕ್ಷನ್ ಯೂಸಸ್. ಫಂಕ್ಷನ್ ಎಷ್ಟು ಆರ್ಗ್ಯುಮೆಂಟ್ಸ್ ಯೂಸ್ ಮಾಡುತ್ತೆ ಅನ್ನೋದು ನೋಡುತ್ತೆ. ಅಂಡ್ ಆಲ್ಟರ್ಸ್ ದ ಪ್ರೋಗ್ರಾಮ್ ಫಾರ್ ಪಾಸಿಬಲ್ ಡಿಫಾಲ್ಟ್ ವ್ಯಾಲ್ಯೂಸ್. ಅಲ್ಲಿ ಏನಾದರೂ ಡಿಫಾಲ್ಟ್ ವ್ಯಾಲ್ಯೂಸ್ ಇದ್ರೆ ಅದು ಪ್ರೋಗ್ರಾಮ್ ನ ಆಲ್ಟರ್ ಮಾಡಿ ಆ ಡಿಫಾಲ್ಟ್ ವ್ಯಾಲ್ಯೂನ ಏನ್ ಮಾಡುತ್ತೆ, ಫಂಕ್ಷನ್ ಡೆಫಿನೇಷನ್ ಗೆ ಸೆಂಡ್ ಮಾಡುತ್ತೆ. ಓಕೆ, default arguments are useful in situations where some arguments always have the same value. ಡಿಫಾಲ್ಟ್ ಆರ್ಗ್ಯುಮೆಂಟ್ ಎಂತ ಸಿಚುಯೇಷನ್ ನಲ್ಲಿ ಯೂಸ್ ಆಗುತ್ತೆ, ಕೆಲವೊಂದು ಆರ್ಗ್ಯುಮೆಂಟ್ ಸೇಮ್ ವ್ಯಾಲ್ಯೂ ನ ಹೊಂದಿರ್ತವೆ, ಅದನ್ನ ಹಗಲೆಲ್ಲ ಫಂಕ್ಷನ್ ಕಾಲ್ ಅಲ್ಲಿ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫಂಕ್ಷನ್ ಬಾಡಿ ಎಕ್ಸಿಕ್ಯೂಟ್ ಆದಾಗ ಅದು ಡಿಫಾಲ್ಟ್ ಆಗಿ ಬರಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿರ್ತೀವಿ, ಅದನ್ನ ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಗಿ ಡಿಕ್ಲೇರ್ ಮಾಡ್ಕೊಂಡು ಅದಕ್ಕೊಂದು ವ್ಯಾಲ್ಯೂ ಏನ್ ಮಾಡಿರ್ತೀವಿ, ಅಸೈನ್ ಮಾಡಿರ್ತೀವಿ. ಇಲ್ಲಿ ಆರ್ ಅನ್ನೋದನ್ನ ನಾವು ಡಿಫಾಲ್ಟ್ ವ್ಯಾಲ್ಯೂ ಆಗಿ ಡಿಕ್ಲೇರ್ ಮಾಡ್ಕೊಂಡಿದೀವಿ, ಫ್ಲೋಟ್ ಟೈಪ್. ಇದಕ್ಕೆ 0.15 ಅಂತ ವ್ಯಾಲ್ಯೂ ಕೂಡ ಏನ್ ಮಾಡ್ತಾ ಇದೀವಿ, ಅಸೈನ್ ಮಾಡ್ತಾ ಇದೀವಿ. ಓಕೆ, ಇದನ್ನ ಏನಂತೀವಿ ನಾವು, ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್
ಕೆಲವೊಂದು ಫಂಕ್ಷನ್ ಡಿಕ್ಲರೇಷನ್ಸ್ ಬರಿತೀನಿ, ಅದರಲ್ಲಿ ಲೀಗಲ್ ಮತ್ತು ಇಲ್ಲೀಗಲ್ ಅನ್ನ ಫೈಂಡ್ ಔಟ್ ಮಾಡೋಣ. int mul int I int j is equal to 5 int k is equal to 10. int mul int I is equal to 5 int j is equal to nothing. ಓಕೆ, ಇಲ್ಲಿ ಎರಡು ಫಂಕ್ಷನ್ ಡಿಕ್ಲರೇಷನ್ಸ್ಗಳಿವೆ. ಓಕೆ, ಫಸ್ಟ್ ಫಂಕ್ಷನ್ ಡಿಕ್ಲರೇಷನ್ ಮಲ್ಲಿಂದು ಎಷ್ಟು ಆರ್ಗ್ಯುಮೆಂಟ್ಸ್ ಇದಾವೆ? 3 ಆರ್ಗ್ಯುಮೆಂಟ್ಸ್ ಇದಾವೆ. ಒಂದು ಐ, ಇನ್ನೊಂದು ಜೆ, ಇನ್ನೊಂದು ಕೆ. ಇಲ್ಲೇನ್ ಮಾಡಿದೀವಿ? ಕೆ ಅನ್ನೋದನ್ನ 10 ಗೆ ವ್ಯಾಲ್ಯೂ ಅಸೈನ್ ಮಾಡಿದೀವಿ. ಅದ್ರ ಪಕ್ಕದಲ್ಲಿ ಜೆ ಗೆ 5 ವ್ಯಾಲ್ಯೂ ಅಸೈನ್ ಮಾಡಿದೀವಿ. ನಂತರ ಇಲ್ಲಿ ಐ ಅನ್ನೋದು ಇನ್ನೊಂದು ಆರ್ಗ್ಯುಮೆಂಟ್ ಇದೆ, ಅದಕ್ಕೆ ಯಾವುದೇ ವ್ಯಾಲ್ಯೂ ಅಸೈನ್ ಮಾಡಿಲ್ಲ. ಸೊ ಇಲ್ಲಿ ಎರಡು ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಇದಾವೆ, ಒಂದು ಕೆ, ಇನ್ನೊಂದು ಜೆ. ಓಕೆ, ಇಟ್ ಈಸ್ ಲೀಗಲ್. ಇದು ಲೀಗಲ್. ಇಲ್ಲಿ ನೋಡಿ, ಎರಡು ಆರ್ಗ್ಯುಮೆಂಟ್ಸ್ ಇದಾವೆ, ಒಂದು ಐ ಮತ್ತೆ ಇನ್ನೊಂದು ಜೆ. ಗೆ ಅದೇ ವ್ಯಾಲ್ಯೂನ ಅಸೈನ್ ಮಾಡಿಲ್ಲ, ಆದ್ರೆ ಐ ಗೆ ನಾವು 5 ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡಿದೀವಿ. ಹಾಗಾದ್ರೆ ಇದು ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಗತ್ತಾ? ಇಲ್ಲ, ಅದು ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಗೋದಿಲ್ಲ. ಯಾಕಂದ್ರೆ ಡಿಫಾಲ್ಟ್ ಆರ್ಗ್ಯುಮೆಂಟ್ ಯಾವಾಗೂ ಲೆಫ್ಟ್ ಸೈಡ್ ಇಂದ ಅಸೈನ್ ಮಾಡ್ತಾ ಬರಬೇಕು. ಲೆಫ್ಟ್ ಸೈಡ್ ಇಂದ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಬರಬೇಕು. ಓಕೆ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇಂಟ್ ಜೆ ಇದೆ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಂಟ್ ಐ ಇದೆ. ಓಕೆ, ನಾವು ಐ ನ ಡಿಫಾಲ್ಟ್ ಆರ್ಗ್ಯುಮೆಂಟ್ ಮಾಡಕ್ಕೆ ಬರೋದಿಲ್ಲ, ಆದ್ರೆ ಜೆ ನ ಇಲ್ಲಿ ಡಿಫಾಲ್ಟ್ ಆರ್ಗ್ಯುಮೆಂಟ್ ಮಾಡಬಹುದು. ಇದು ಏನು? ಇಲ್ಲೀಗಲ್. ದಿಸ್ ಈಸ್ ಇಲ್ಲೀಗಲ್. ಇದೇನಿದು ಇಲ್ಲೀಗಲ್ ಆಗ್ಬಿಡುತ್ತೆ. ಓಕೆ, ಇದು ಲೀಗಲ್ ಡಿಕ್ಲರೇಷನ್ ಅಲ್ಲ. ಓಕೆ, ಅದಕ್ಕೆ ಒಂದನ್ನ ನೆನಪಿಟ್ಕೊಳ್ಳಿ, ಯಾವಾಗಲೂ ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನಾದರೂ ಅಸೈನ್ ಮಾಡೋದಿತ್ತಂದ್ರೆ ಲೆಫ್ಟ್ ಸೈಡ್ ಇಂದ ಅಸೈನ್ ಮಾಡ್ತಾ ಬನ್ನಿ. ಯಾವಾಗಾದ್ರೂ ನೀವು ಲೆಫ್ಟ್ ಸೈಡ್ ಅಲ್ಲಿ ಹಾಗೆ ಬೇರೆ ಆರ್ಗ್ಯುಮೆಂಟ್ ಅನ್ನ ಡಿಕ್ಲೇರ್ ಮಾಡ್ಕೊಂಡು ಇನ್ನೊಂದು ಸೈಡ್ ಅಲ್ಲಿ ನೀವು ಡಿಫಾಲ್ಟ್ ಆರ್ಗ್ಯುಮೆಂಟ್ ಅನ್ನ ಡಿಕ್ಲೇರ್ ಮಾಡ್ಕೊಳಕ್ ಹೋದ್ರೆ ಅದೇನಾಗುತ್ತೆ? ರಾಂಗ್ ಆಗುತ್ತೆ. ಓಕೆ, ಯಾವಾಗಲೂ ಎಲ್ಲಿಂದ ಬರಬೇಕು? ಲೆಫ್ಟ್ ಸೈಡ್ ಇಂದ ಅಸೈನ್ ಮಾಡ್ತಾ ಬರಬೇಕು. ಅವು ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಆಗಿರ್ತವೆ. ಓಕೆ, ಅದಕ್ಕೆ ನಾವೇನ್ ಹೇಳ್ತೀವಿ? ವಿ ಕೆನಾಟ್ ಪ್ರೊವೈಡ್ ಎ ಡಿಫಾಲ್ಟ್ ವ್ಯಾಲ್ಯೂ ಟು ಎ ಪರ್ಟಿಕ್ಯುಲರ್ ಆರ್ಗ್ಯುಮೆಂಟ್ ಇನ್ ದ ಮಿಡಲ್ ಆಫ್ ಆನ್ ಆರ್ಗ್ಯುಮೆಂಟ್ ಲೀಸ್ಟ್. ಇನ್ ದ ಮಿಡಲ್ ಆಫ್ ಆನ್ ಆರ್ಗ್ಯುಮೆಂಟ್ ಲೀಸ್ಟ್ ನಲ್ಲಿ ನಾವು ಡಿಫಾಲ್ಟ್ ವ್ಯಾಲ್ಯೂ ಕೊಡಕ್ಕೆ ಬರೋದಿಲ್ಲ. ಇಟ್ ಶುಡ್ ಬಿ ಫ್ರಮ್ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಇಂದ ನಾವು ವ್ಯಾಲ್ಯೂನ ಅಸೈನ್ ಮಾಡ್ತಾ ಬರಬೇಕು. ಲೆಫ್ಟ್ ಸೈಡ್ ಇಂದ ನಾವು ಡಿಫಾಲ್ಟ್ ಆರ್ಗ್ಯುಮೆಂಟ್ ಅನ್ನ ಡಿಕ್ಲೇರ್ ಮಾಡ್ತಾ ಬರಬೇಕು. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಇದ್ರ ಮೇಲೆ ಒಂದು ಪ್ರೋಗ್ರಾಮ್ ಮಾಡೋಣ. ಓಕೆ, ಹೋಪ್. ಸೊ ನಾನೀಗ ಒಂದು ಪ್ರೋಗ್ರಾಮ್ ರೈಟ್ ಮಾಡ್ತೀನಿ, ಅದು ಡಿಫಾಲ್ಟ್ ಆರ್ಗ್ಯುಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ,
ನೋಡಿ ಈ ಪ್ರೋಗ್ರಾಮ್ ಅನ್ನು ಕನ್ಸಿಡರ್ ಮಾಡಿ. ಈ ಪ್ರೋಗ್ರಾಮ್ ನಲ್ಲಿ ಅಮೌಂಟ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದೀವಿ ಫ್ಲೋಟ್ ಟೈಪ್. ಇನ್ನೊಂದು ವ್ಯಾಲ್ಯೂ ಅಂತ ಹೇಳಿ ಒಂದು ಫಂಕ್ಷನ್ ಇದೆ, ಅದು ಡಿಕ್ಲರೇಷನ್ ಮಾಡ್ಕೊಂಡಿದೀವಿ. ಅದರಲ್ಲಿ ಫ್ಲೋಟ್ p int n ಫ್ಲೋಟ್ r is equal to 0.15 ಇದೆ. ಇನ್ನೊಂದು ಪ್ರಿಂಟ್ ಲೈನ್ ಅಂತ ಹೇಳಿ ಒಂದು ಫಂಕ್ಷನ್ ಅನ್ನ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಅದರಲ್ಲಿ ಕ್ಯಾರೆಕ್ಟರ್ ch
ಒಂದು ವೇರಿಯೇಬಲ್ ಕ್ಯಾರೆಕ್ಟರ್ ಟೈಪ್, ಅದಕ್ಕೆ ಏನು ಅಸೈನ್ ಮಾಡ್ತೀವಿ, ಸ್ಟಾರ್ ಅನ್ನ ಅಸೈನ್ ಮಾಡ್ತೀವಿ. ಓಕೆ, ಇಂಟ್ ಲೆಂತ್ ಇಸ್ ಈಕ್ವಲ್ ಟು 40 ಅಂತ ತಗೊಂಡಿದೀವಿ. ಇಲ್ಲಿ ನೋಡಿ ಇಲ್ಲಿ ವ್ಯಾಲ್ಯೂಗೆ ಪ್ರಿಂಟ್ ಲೈನ್ಗೆ ಫಂಕ್ಷನ್ ಡೆಫಿನೇಷನ್ ಬರೆಯಕ್ಕೆ ಹೋಗೋದಿಲ್ಲ, ಅದು ನೀವು ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ಕೊಳ್ಳಿ. ನಾವಿಲ್ಲಿ ಡಿಫಾಲ್ಟ್ ಆರ್ಗ್ಯುಮೆಂಟ್ ಗಳ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೋರ್ಡ್ ಅಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ನಾನು ವ್ಯಾಲ್ಯೂಗೆ ಪ್ರಿಂಟ್ ಲೈನ್ಗೆ ಫಂಕ್ಷನ್ ಡೆಫಿನೇಷನ್ ಬರೆಯಕ್ಕೆ ಹೋಗೋದಿಲ್ಲ. ಓಕೆ, ವ್ಯಾಲ್ಯೂ ನಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಇದೆ, 3 ಆರ್ಗ್ಯುಮೆಂಟ್ಸ್ ಇದೆ. ಅದರಲ್ಲಿ ಒಂದು ಡಿಫಾಲ್ಟ್ ಆರ್ಗ್ಯುಮೆಂಟ್ ಇದೆ, ಯಾವುದು ಆರ್, ಅದ್ರ ವ್ಯಾಲ್ಯೂ ಏನು 0.15. ಓಕೆ, ನೆಕ್ಸ್ಟ್ ಪ್ರಿಂಟ್ ಲೈನ್ ಅಂತ ಇನ್ನೊಂದು ಫಂಕ್ಷನ್ ಇದೆ, ಅದರಲ್ಲಿ 2 ಆರ್ಗ್ಯುಮೆಂಟ್ಸ್ ಇವೆ. ಆ 2 ಆರ್ಗ್ಯುಮೆಂಟ್ಸ್ ಗಳನ್ನು ಆಲ್ರೆಡಿ ನಾವೇನ್ ಮಾಡ್ಬಿಟ್ಟಿದೀವಿ, ಅಸೈನ್ ಮಾಡ್ಬಿಟ್ಟಿದೀವಿ. ಲೆನ್ ಲೆನ್ ಆರ್ಗ್ಯುಮೆಂಟ್ ಎದಕ್ಕೆ ಅಸೈನ್ ಮಾಡ್ತೀವಿ, 40 ಗೆ ಅಸೈನ್ ಮಾಡ್ತೀವಿ. ಇಲ್ಲಿ ch ಅನ್ನ ವೇರಿಯೇಬಲ್ ಟೈಪ್ ಕ್ಯಾರೆಕ್ಟರ್, ಅದಕ್ಕೆ ಏನು ಅಸೈನ್ ಮಾಡ್ತೀವಿ, ಸ್ಟಾರ್ ಅನ್ನ ಕ್ಯಾರೆಕ್ಟರ್ ಅನ್ನ ಅಸೈನ್ ಮಾಡ್ತೀವಿ. ಇಲ್ಲಿರೋದು 2 ಆರ್ಗ್ಯುಮೆಂಟ್ಸ್, ಆದ್ರೆ ಆ 2 ಆರ್ಗ್ಯುಮೆಂಟ್ಸ್ ಕೂಡ ಏನಾಗಿವೆ, ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಇದೆ. ಫಂಕ್ಷನ್ ಡಿಕ್ಲರೇಷನ್ ಅಲ್ಲಿ ನಾವು ಏನ್ ಮಾಡ್ಬಿಟ್ಟಿದೀವಿ, ಅದಕ್ಕೆ ವ್ಯಾಲ್ಯೂ ಅಸೈನ್ ಮಾಡ್ಬಿಟ್ಟಿದೀವಿ. ಸೊ ಇಟ್ ಬಿಕಮ್ಸ್ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ವ್ಯಾಲ್ಯೂ ಅನ್ನ ಫಂಕ್ಷನ್ ಕಾಲ್ ಆಗ್ತಾ ಇದೆ. ವ್ಯಾಲ್ಯೂ ನಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಇವೆ, 3 ಆರ್ಗ್ಯುಮೆಂಟ್ಸ್ ಇದೆ. ಆದ್ರೆ ನಾವು ಫಂಕ್ಷನ್ ಕಾಲ್ ಅಲ್ಲಿ ಸ್ಪೆಸಿಫೈ ಮಾಡ್ತಾ ಇರೋದು ಎಷ್ಟು, 2 ಆರ್ಗ್ಯುಮೆಂಟ್ಸ್, ಒಂದು 5000 ಇನ್ನೊಂದು 5. ಓಕೆ, ಹಾಗಾದ್ರೆ ಆ ಫಂಕ್ಷನ್ ಡೆಫಿನೇಷನ್ ಗೆ ಹೋಗುತ್ತಲ್ಲ, ಫಂಕ್ಷನ್ ಕಾಲ್ r ನ ಡಿಫಾಲ್ಟ್ ಆಗಿ ತೊಗೊಳುತ್ತೆ. ಎಷ್ಟು ತೊಗೊಳುತ್ತೆ ವ್ಯಾಲ್ಯೂ, 0.15. r ನ ಡಿಫಾಲ್ಟ್ ಆಗಿ ತೊಗೊಳುತ್ತೆ 0.15 ಆಗಿ. ಅದೇ ರೀತಿ cout ನಲ್ಲಿ ಫೈನಲ್ ವ್ಯಾಲ್ಯೂ ಅಂತ ಹೇಳಿ ಅಮೌಂಟ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ. ಓಕೆ, ಅದಕ್ಕಿಂತ ಮೊದಲು ಇಲ್ಲಿ ಪ್ರಿಂಟ್ ಲೈನ್ ಫಂಕ್ಷನ್ ಕಾಲ್ ಮಾಡಿದೀವಿ. ನೋಡಿ ಇಲ್ಲಿ ಪ್ರಿಂಟ್ ಲೈನ್ ಫಂಕ್ಷನ್ ಕಾಲ್ ಮಾಡಿದೀವಿ. ಅಲ್ಲಿ ಯಾವ್ದಾದ್ರು ಆರ್ಗ್ಯುಮೆಂಟ್ ಸ್ಪೆಸಿಫೈ ಮಾಡಿದೀವ. ಪ್ರಿಂಟ್ ಲೈನ್ ಫಂಕ್ಷನ್ ಅಲ್ಲಿ ಯಾವ್ದು ಆರ್ಗ್ಯುಮೆಂಟ್ ಸ್ಪೆಸಿಫೈ ಮಾಡಿಲ್ಲ. ಆದ್ರೆ ಪ್ರಿಂಟ್ ಲೈನ್ ಫಂಕ್ಷನ್ ಅಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಇವೆ, 2 ಆರ್ಗ್ಯುಮೆಂಟ್ಸ್ ಇವೆ. ಆ 2 ಆರ್ಗ್ಯುಮೆಂಟ್ಸ್ ಕೂಡ ಏನಾಗಿದೆ, ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಆಗಿದೆ. ಅದಕ್ಕೋಸ್ಕರ ಪ್ರಿಂಟ್ ಲೈನ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ಕೂಡ ನಾವು ಸ್ಪೆಸಿಫೈ ಮಾಡಕ್ಕೆ ಹೋಗಿಲ್ಲ. ಓಕೆ, ಹಾಗಾಗಿ ಇಲ್ಲಿ r ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಗುತ್ತೆ, ಇಲ್ಲಿ ಲೆನ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಗುತ್ತೆ, ಮತ್ತೆ ch ಕೂಡ ಡಿಫಾಲ್ಟ್ ಆರ್ಗ್ಯುಮೆಂಟ್ ಆಗುತ್ತೆ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಡಿಫಾಲ್ಟ್ ಆರ್ಗ್ಯುಮೆಂಟ್ ಇಂದು. ಓಕೆ, ದಿಸ್ ಈಸ್ ಅಬೌಟ್ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ we will discuss about const arguments and function overloading. const arguments ಮತ್ತೆ function overloading ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸಾರಿ, ಒಂದು ಕೆಲಸ ಮಾಡ್ತೀನಿ, ಕಾನ್ಸ್ಟ್ ಆರ್ಗ್ಯುಮೆಂಟ್ ಸಿಂಪಲ್ ಕಾನ್ಸೆಪ್ಟ್ ಇದೆ, ಅದನ್ನ ಇದೇ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫಂಕ್ಷನ್ ಓವರ್ಲೋಡಿಂಗ್ ಮಾಡ್ಕೊಂತ ಹೋಗೋಣ. ಓಕೆ, ಕಾನ್ಸ್ಟ್ ಆರ್ಗ್ಯುಮೆಂಟ್ಸ್ see in C++, an argument to a function can be declared as constant, ಒಂದು C++ ಅಲ್ಲಿ ಯಾವುದೋ ಒಂದು ಫಂಕ್ಷನ್ ಗೆ ನಾವು ಆರ್ಗ್ಯುಮೆಂಟ್ ಅನ್ನು ಕಳಿಸ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಅದನ್ನ ನಾವು ಬೇಕಾದ್ರೆ ಕಾನ್ಸ್ಟ್ ಆಗಿ ಇಟ್ಕೋಬಹುದು, ಕಾನ್ಸ್ಟೆಂಟ್ ಆಗಿ ಇಟ್ಕೋಬಹುದು. ಕಾನ್ಸ್ಟೆಂಟ್ ಅಂದ್ರೆ ಫಂಕ್ಷನ್ ಬಾಡಿಯಲ್ಲೂ ಕೂಡ ಅದ್ರ ವ್ಯಾಲ್ಯೂ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ, ಸೇಮ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀವಿ, ಕಾನ್ಸ್ಟ್ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ. Especially the qualifier const tells the compiler that the function should not modify the argument. Okay, compiler ಹೇಳುತ್ತೆ ಎದಕ್ಕೆ, ಫಂಕ್ಷನ್ ಡೆಫಿನೇಷನ್ ಗೆ the const argument value should not be modified ಅಂತ ಹೇಳಿ. Okay, the compiler will generate an error when this condition is violated. ಈ ಕಂಡೀಷನ್ ಏನಾದರೂ ವೈಲೇಟ್ ಆದ್ರೆ, ಅಂದ್ರೆ ಕಾನ್ಸ್ಟ್ ಆರ್ಗ್ಯುಮೆಂಟ್ ಅನ್ನು ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದು ನಾವು ಬೇರೆ ಯಾವುದಾದ್ರೂ ವೇರಿಯೇಬಲ್ ಆಗಿ ಚೇಂಜ್ ಮಾಡಿದ್ರೆ ಅವಾಗ
ಕಂಪೈಲರ್ ಏನ್ ತೋರಿಸುತ್ತೆ, ಎರರ್ ತೋರಿಸುತ್ತೆ. ದಿಸ್ ಟೈಪ್ ಆಫ್ ಡಿಕ್ಲರೇಷನ್ ಇಸ್ ಸಿಗ್ನಿಫಿಕೆಂಟ್ ಓನ್ಲಿ ವೆನ್ ವಿ ಪಾಸ್ ಆರ್ಗ್ಯುಮೆಂಟ್ಸ್ ಬೈ ರೆಫರೆನ್ಸ್ ಆರ್ ಪಾಯಿಂಟರ್ಸ್. ದಿಸ್ ಟೈಪ್ ಆಫ್ ಡಿಕ್ಲರೇಷನ್ ಇಸ್ ಗುಡ್. ಇಟ್ ಈಸ್ ಗುಡ್ ಓನ್ಲಿ ವೆನ್ ವಿ ಪಾಸ್ ಆರ್ಗ್ಯುಮೆಂಟ್ಸ್ ಬೈ ರೆಫರೆನ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಬೈ ಪಾಯಿಂಟರ್. ಪಾಯಿಂಟರ್ ಅನ್ನು ಯೂಸ್ ಮಾಡಿ ಆರ್ಗ್ಯುಮೆಂಟ್ಸ್ ಕಳಿಸ್ತಾ ಇದೀವಿ ಅಂದಾಗ ಅಥವಾ ಯಾವುದೋ ರೆಫರೆನ್ಸ್ ವೇರಿಯೇಬಲ್ ಅನ್ನು ಯೂಸ್ ಮಾಡಿ ಆರ್ಗ್ಯುಮೆಂಟ್ ಕಳಿಸ್ತಾ ಇದೀವಿ ಅಂದಾಗ ಮಾತ್ರ ಈ ಕಾನ್ಸ್ಟ್ ಆರ್ಗ್ಯುಮೆಂಟ್ಸ್ ವರ್ಕ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇಂಟ್ strlen len const char star p int length const string ampersand s. ನೋಡಿ, ಈ ಎರಡು ಫಂಕ್ಷನ್ ಡಿಕ್ಲರೇಷನ್ ಗಳನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ strlen ಅಂತ ಹೇಳಿ ಒಂದು ಫಂಕ್ಷನ್ ಇದೆ. ಓಕೆ, ಅದರಲ್ಲಿ ಒಂದು ಆರ್ಗ್ಯುಮೆಂಟ್ ಇದೆ, ಕ್ಯಾರೆಕ್ಟರ್ ಟೈಪ್ ಆರ್ಗ್ಯುಮೆಂಟ್. ಅದೇನು, ಪಾಯಿಂಟರ್. ಆ ಪಾಯಿಂಟರ್ ಅನ್ನು ನಾವು ಏನಂತ ತಗೊಂಡಿದೀವಿ, ಕಾನ್ಸ್ಟ್ ಅಂತ ತಗೊಂಡಿದೀವಿ. ಹಾಗಾದ್ರೆ ಅದ್ರ ವ್ಯಾಲ್ಯೂ ಫಂಕ್ಷನ್ ಡೆಫಿನೇಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕಾಗಲ್ಲ. ಇಟ್ ರಿಮೇನ್ಸ್ ದ ಸೇಮ್. ಇಟ್ ರಿಮೇನ್ಸ್ ದ ಸೇಮ್. ಸಿಮಿಲರ್ಲಿ ಇನ್ನೊಂದು ಫಂಕ್ಷನ್ ಇದೆ ಲೆಂತ್ ಅಂತ ಹೇಳಿ, ಅದನ್ನು ಕೂಡ ಕಾನ್ಸ್ಟ್ ಅಂತ ತಗೊಂಡಿದೀವಿ ನಾವು. ಅದರಲ್ಲಿರೋ ಆರ್ಗ್ಯುಮೆಂಟ್ ಕೂಡ ಕಾನ್ಸ್ಟ್ ಅಂತ ತಗೊಂಡಿದೀವಿ. ಯಾವ ಆರ್ಗ್ಯುಮೆಂಟ್, ರೆಫರೆನ್ಸ್ ವೇರಿಯೇಬಲ್ ಎಸ್ ಆಫ್ ಡಾಟಾ ಟೈಪ್ ವಾಟ್, ಸ್ಟ್ರಿಂಗ್. ಸ್ಟ್ರಿಂಗ್ ಡಾಟಾ ಟೈಪ್ ಅದು ಎಸ್, ಅದನ್ನ ಕೂಡ ತಗೊಂಡಿದೀವಿ ನಾವು, ಕಾನ್ಸ್ಟ್ ಅಂತ ತಗೊಂಡಿದೀವಿ. ಹಾಗಾದ್ರೆ ಆ ರೆಫರೆನ್ಸ್ ವೇರಿಯೇಬಲ್ ವ್ಯಾಲ್ಯೂ ಫಂಕ್ಷನ್ ಡೆಫಿನೇಷನ್ ಅಲ್ಲಿ ಚೇಂಜ್ ಮಾಡಕ್ ಆಗತ್ತಾ? ಆಗೋದಿಲ್ಲ. ಅದು ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಚೇಂಜ್ ಮಾಡಿದ್ರೆ, ಈ ರೂಲ್ ಅನ್ನ ವೈಲೇಟ್ ಮಾಡಿದ್ರೆ ಕಂಪೈಲರ್ ಏನ್ ತೋರಿಸುತ್ತೆ, ಎರರ್ ತೋರಿಸುತ್ತೆ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಕಾನ್ಸ್ಟ್ ಆರ್ಗ್ಯುಮೆಂಟ್ಸ್. ಕಾನ್ಸ್ಟ್ ಆರ್ಗ್ಯುಮೆಂಟ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಫಂಕ್ಷನ್ ಓವರ್ಲೋಡಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, until then, goodbye.